ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ಬುಧವಾರವೇ ನೂತನ ಸಚಿವರ ಪದಗ್ರಹಣ ನಡೆಯಲಿದೆಯಾ? ಡಿಕೆ ಸಂಪುಟ ಫುಲ್ ಆಗೋದಕ್ಕೆ ಮುಹೂರ್ತ ಫಿಕ್ಸ್ ಆಯ್ತಾ? ದೆಹಲಿಗೆ ಮರಳಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಈಗ ತೀವ್ರ ಕುತೂಹಲಕಾರಿಯಾಗಿದೆ. ಬುಧವಾರವೇ ನೂತನ ಸಚಿವರ ಪದಗ್ರಹಣ. ಡಿಕೆ ಸಂಪುಟ ಫುಲ್ ಆಗೋದಕ್ಕೆ ಮುಹೂರ್ತ ಫಿಕ್ಸ್. ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಸಿಕ್ತು ಬುಲೆಟ್ ವೇಗ. ದೆಹಲಿಗೆ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತೆರಳಿರುವಂಥದ್ದು. ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಬುಲೆಟ್ ವೇಗ ಸಿಕ್ಕಿದೆ. ಈಗ ಎಲ್ಲವೂ ಯೋಜನೆಯಂತೆ ನಡೆದ್ರೆ ಬುಧವಾರವೇ ಪದಗ್ರಹಣ ಆಗಲಿದೆ. ನೂತನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂತಹ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ನೋಡಿ, ಎಲ್ಲ ಸರಿ ಹೋದ್ರೆ ಅಂದ್ರೆ ಅನ್ಕೊಂಡಂತೆ ಆದ್ರೆ ಬುಧವಾರವೇ ಪದಗ್ರಹಣ ಆಗುತ್ತೆ. ನೂತನ ಸಚಿವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಡಿಕೆ ಶಿವಕುಮಾರ್ ಸಂಪುಟ ಫುಲ್ ಆಗುವುದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ಬುಧವಾರವೇ ಪದಗ್ರಹಣ ಆಗುತ್ತೆ. ಇಲ್ಲಿ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಈಗ ಬುಲೆಟ್ ವೇಗ ಸಿಕ್ಕಿದೆ. ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳೀಗ ಕಾತರದಿಂದ ಕಾಯ್ತಾ ಇರುವಂಥದ್ದು ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ. ಈಗ ನೋಡಿ, ಸಚಿವ ಸಂಪುಟ ವಿಸ್ತರಣೆಗೆ ಬುಲೆಟ್ ವೇಗ ಸಿಗ್ತಾ ಇದೆ. ಡಿಕೆ ಸಂಪುಟ ಫುಲ್ ಆಗುವುದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಬುಧವಾರವೇ ನೂತನ ಸಚಿವರ ಪದಗ್ರಹಣ ನಡೆಯುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಅಂದ್ರೆ ಎಲ್ಲವೂ ಡಿಕೆ ಶಿವಕುಮಾರ್ ಅಂದ್ಕೊಂಡಂತೆ ಯೋಜನೆಯಂತೆ ನಡೆದ್ರೆ ಬುಧವಾರವೇ ಪದಗ್ರಹಣ ಆಗುತ್ತೆ. ಈಗಾಗಲೇ ರಾಜ್ಯದಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ಮರಳಿದ್ದಾರೆ. ಎಲ್ಲವೂ ಅಂದುಕೊಂಡಂತಾದ್ರೆ ಬುಧವಾರವೇ ಪದಗ್ರಹಣ ಆಗುತ್ತೆ. ನೂತನ ಸಚಿವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ರಾಜ್ಯ ರಾಜಕೀಯದಲ್ಲಿ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಸಾಕಷ್ಟು ಹೈಪ್ ಕ್ರಿಯೇಟ್ ಆಗಿರುವಂಥದ್ದು. ಯಾಕಂದರೆ ಮುಖ್ಯಮಂತ್ರಿ ಬದಲಾಗಿ 1 ತಿಂಗಳಾಯಿತು, ಆದರೆ ಇನ್ನೂ ಕ್ಯಾಬಿನೆಟ್ ಫುಲ್ ಆಗಿರಲಿಲ್ಲ. ಆದರೆ ಈಗ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು. ಅಂದರೆ ಅಂದುಕೊಂಡಂತೆ ಎಲ್ಲವೂ ನಡೆದ್ರೆ ಬುಧವಾರವೇ ಪದಗ್ರಹಣ ಆಗುತ್ತೆ. ನೂತನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಏನು ಬುಧವಾರವೇ ಎಲ್ಲ 20 ಸಚಿವರ ಪದಗ್ರಹಣ ಡೌಟ್. 20 ಸ್ಥಾನ ಏನಿದೆ ಅದೆಲ್ಲ ಭರ್ತಿ ಆಗುತ್ತೆ ಅನ್ನುವಂಥದ್ದು ಡೌಟ್. ಒಂದೇ ಹಂತದಲ್ಲಿ ಎಲ್ಲ 20 ಸಚಿವ ಸ್ಥಾನಗಳು ಭರ್ತಿ ಇಲ್ಲ. ಬುಧವಾರ 17 ಶಾಸಕರಿಗೆ ಮಂತ್ರಿ ಭಾಗ್ಯ ಸಿಗಲಿದೆ. ಭಿನ್ನಮತ ಸಾಧ್ಯತೆ ಇರುವ ಹಿನ್ನೆಲೆ ಕೆಲ ಸಚಿವರ ಹುದ್ದೆಯನ್ನ ಖಾಲಿ ಬಿಡಲಾಗಿದೆ. 3 ಸಚಿವ ಸ್ಥಾನ ಖಾಲಿ ಉಳಿಸಿಕೊಳ್ಳಲು ಹೈಕಮಾಂಡ್ ಈಗ ಪ್ಲಾನ್ ಮಾಡಿರುವಂಥದ್ದು. ನಾಳೆ ಸಂಜೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಬಿಕೆ ಹರಿಪ್ರಸಾದ್ ತೆರಳಲಿದ್ದಾರೆ. ಮಂಗಳವಾರ ಸಂಜೆ ನೂತನ ಸಚಿವರ ಪಟ್ಟಿ ಅಧಿಕೃತ ಘೋಷಣೆಯಾಗುತ್ತೆ. ಬುಧವಾರವೇ ರಾಜಭವನದಲ್ಲಿ ನೂತನ ಸಚಿವರ ಪದಗ್ರಹಣ ನಡೆಯಲಿದೆ. ತೀವ್ರ ಬರ ಇರುವ ಹಿನ್ನೆಲೆ ಆಡಳಿತಾತ್ಮಕ ಸಮಸ್ಯೆ ಆಗದಿರಲು ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಸಚಿವ ಸಂಪುಟ ವಿಸ್ತರಣೆ ವಿಳಂಬ ಮಾಡದಿರಲು ಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡ್ತಾ ಇರುವಂಥದ್ದು. ನೋಡಿ, ಬುಧವಾರವೇ ಎಲ್ಲ 20 ಸಚಿವರ ಪದಗ್ರಹಣ ಆಗೋದು ಡೌಟ್. ಒಂದೇ ಹಂತದಲ್ಲಿ ಎಲ್ಲ 20 ಸ್ಥಾನಗಳು ಭರ್ತಿ ಆಗೋದಿಲ್ಲ. ಇನ್ನು ಡಿಕೆ ಸಂಪುಟ ಹೊಸ ಹೆಸರು ಸದ್ದು ಜೋರಾಗ್ತಾ ಇರುವಂಥದ್ದು. ಯಾರ್ಯಾರು ಅಂತ ನೋಡೋದಾದ್ರೆ ಬಸನಗೌಡ ರಾಯಚೂರು ದದ್ದಲ್ಲಿರುವಂಥದ್ದು. ಬಸನಗೌಡ ದದ್ದಲ್ಲಿದ್ದಾರೆ ಇಲ್ಲಿ. ಜೊತೆಗೆ ಡಾಕ್ಟರ್ ಅಜಯ್ ಸಿಂಗ್ ಕಜಿನಿ, ಇನ್ನು ಕನಿಜಾ ಫಾತಿಮಾ ಇರುವಂಥದ್ದು. AR ಕೃಷ್ಣಮೂರ್ತಿ, ಮಂಜುನಾಥ್ ಭಂಡಾರಿ, ವಸಂತ್ ಕುಮಾರ್ ಇವರ ಹೆಸರುಗಳೀಗ ಕಂಡು ಬಂದಿದೆ. ಅಂದ್ರೆ ಹೊಸ ಹೆಸರುಗಳಿವು ಸದ್ದು ಮಾಡ್ತಾ ಇರುವಂಥದ್ದು. ಇನ್ನು ಡಿಕೆ ಸಂಪುಟದ ಹೊಸ ಹೆಸರುಗಳ ಸದ್ದು. ಬಸನಗೌಡ ದದ್ದಲ್ಲಿದ್ದಾರೆ, ಅಜಯ್ ಸಿಂಗ್ ಇರುವಂಥದ್ದು, ಕನೀಜ್ ಫಾತಿಮಾ, AR ಕೃಷ್ಣಮೂರ್ತಿ ಹಾಗೂ ಮಂಜುನಾಥ್ ಭಂಡಾರಿ ಇದ್ದಾರೆ. ಇಲ್ಲಿ ದಕ್ಷಿಣ ಕನ್ನಡ MLC ಆಗಿರುವಂಥದ್ದು ಇವರು. ಇನ್ನು ವಸಂತ್ ಕುಮಾರ್ MLC ರಾಯಚೂರು, ಇವರ ಹೆಸರು ಕೂಡ ಈಗ
ಕೇಳಿಬರ್ತಾ ಇರುವಂಥದ್ದು ಹೊಸ ಹೆಸರು ಇವ್ರಿಗೂ ಕೂಡ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಇನ್ನು ಇವರಿಗೆ ಮಂತ್ರಿಗಿರಿ ಫಿಕ್ಸ್. ಲಕ್ಷ್ಮಣ್ ಸವದಿ ಇವರಿಗೆ ಮಂತ್ರಿಗಿರಿ ಬಹುತೇಕ ಖಚಿತ ಆಗಿದೆ. ಬಿ ಶಿವಣ್ಣ ಇವರಿಗೂ ಕೂಡ ಬಹುತೇಕ ಖಚಿತ ಮಂತ್ರಿಗಿರಿ ಆಕಾಂಕ್ಷಿಯಾಗಿದ್ರು. ಇವ್ರಿಗೂ ಕೂಡ ಮಂತ್ರಿಗಿರಿ ಸಿಗೋದು ಪಕ್ಕಾ ಆಗಿದೆ. ಶರತ್ ಬಚ್ಚೇಗೌಡ, SR ಶ್ರೀನಿವಾಸ್ ಇವರಿಗೂ ಕೂಡ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ದಟ್ಟವಾಗಿದೆ. KM ಶಿವಲಿಂಗೇಗೌಡ ಇವ್ರಿಗೂ ಕೂಡ ಸಿಗಲಿರುವಂಥದ್ದು ಸಚಿವ ಸ್ಥಾನ. ಇನ್ನು RV ದೇಶಪಾಂಡೆ ಇವ್ರಿಗೂ ಕೂಡ ಸಿಗಲಿದೆ. ತನ್ವೀರ್ ಸೇಠ್ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಶ್ರೀನಿವಾಸ್ ಮಾನೆ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ಇವರಿಗೂ ಕೂಡ ಸಚಿವ ಸ್ಥಾನ ಸಿಗುವಂಥದ್ದು ಬಹುತೇಕ ಪಕ್ಕಾ ಆಗ್ತಾ ಇದೆ. ಡಾಕ್ಟರ್ ಆರತಿ ಕೃಷ್ಣ ಜೊತೆಗೆ SN ನಾರಾಯಣಸ್ವಾಮಿ ಇವ್ರಿಗೂ ಕೂಡ ಸಚಿವ ಸ್ಥಾನ ಇಲ್ಲಿ ಬಹುತೇಕ ಫಿಕ್ಸ್ ಆಗಿದೆ. ವಿಜಯಾನಂದ ಕಾಶ್ಯಪ್ಪನವರು ಇವರಿಗೂ ಕೂಡ ಸಚಿವ ಸ್ಥಾನ ಇಲ್ಲಿ ಬಹುತೇಕ ಖಚಿತ. ಅಪ್ಪಾಜಿ ನಾಡಗೌಡ ಇವರಿಗೂ ಕೂಡ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಹಿಂದೆ ಇನ್ನು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಕೂಡ ಸಚಿವ ಸ್ಥಾನವನ್ನು ಪಡೆದುಕೊಂಡಿದ್ರು. ಇದೀಗ DK ಕ್ಯಾಬಿನೆಟ್ ಕೂಡ ಇವರಿಗೆ ಸಿಗ್ತಾ ಇರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ. ಇವರಿಗೆ ಮಂತ್ರಿಗಿರಿ ಫಿಕ್ಸ್ ಇಲ್ಲಿ. ಲಕ್ಷ್ಮಣ್ ಸವದಿ, ಬಿ ಶಿವಣ್ಣ, ಶರತ್ ಬಚ್ಚೇಗೌಡ, SR ಶ್ರೀನಿವಾಸ್ ಇವರೆಲ್ಲರೂ ಕೂಡ ಬಹುತೇಕ ಫಿಕ್ಸ್ ಆಗಿರುವಂಥದ್ದು. ಇನ್ನು CM ಕಾರ್ಯದರ್ಶಿ ಹುದ್ದೆ ಯಾರಿಗೆ ಸಿಗುತ್ತೆ ಅಂತ ನೋಡೋದಾದ್ರೆ HC ಬಾಲಕೃಷ್ಣ ಇವರಿಗೆ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ರಿಜ್ವಾನ್ ಅರ್ಷದ್ ಇವರಿಗೂ ಕೂಡ ಕಾರ್ಯದರ್ಶಿಯ ಹುದ್ದೆ ಸಿಗುವಂತಹ ಸಾಧ್ಯತೆಯಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. CM ಕಾರ್ಯದರ್ಶಿಯ ಹುದ್ದೆ HC ಬಾಲಕೃಷ್ಣ ಹಾಗೂ ರಿಜ್ವಾನ್ ಅರ್ಷದ್ ಇವರಿಗೆ ಸಿಗುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಇನ್ನು ಸ್ಪೀಕರ್ ಸ್ಥಾನ ಯಾರ್ಯಾರಿಗೆ ಸಿಗುತ್ತೆ ಅಂತ ನೋಡೋದಾದ್ರೆ HK ಪಾಟೀಲ್ ಇವರಿಗೆ ಸ್ಪೀಕರ್ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು BR ಪಾಟೀಲ್ ಕೂಡ ಇರುವಂಥದ್ದು ಈ ಒಂದು ಲಿಸ್ಟ್ನಲ್ಲಿ. ದಿನೇಶ್ ಗುಂಡೂರಾವ್ ಈ ಮೂವರಲ್ಲಿ ಒಬ್ಬರಿಗೆ ಸ್ಪೀಕರ್ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. HK ಪಾಟೀಲ್, BR ಪಾಟೀಲ್ ಹಾಗೂ ದಿನೇಶ್ ಗುಂಡೂರಾವ್ ಈ ಮೂವರು ಕೂಡ ಈಗ ಸ್ಪೀಕರ್ ಸ್ಥಾನದಲ್ಲಿರು ಅಂದ್ರೆ ಅವರಿಗೆ ಸಾಧ್ಯತೆ ಸಿಗುವಂತಹ ಸಾಧ್ಯತೆ ಇದೆ. ಮೂರಲ್ಲಿ ಒಬ್ಬರಿಗೆ ಸ್ಪೀಕರ್ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ತೀವ್ರ ಕುತೂಹಲಕಾರಿಯಾಗಿರುವಂಥದ್ದು. ಒಂದು ತಿಂಗಳಿನಿಂದ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕಾತರದಿಂದ ಕಾಯ್ತಿದ್ದಾರೆ. ಯಾವಾಗ ವಿಸ್ತರಣೆ ಆಗುತ್ತೆ ಸಚಿವ ಸಂಪುಟ ಅನ್ನುವಂಥ ವಿಚಾರದಲ್ಲಿ ಕಾತರದಿಂದ ಕಾಯ್ತಾ ಇರುವಂಥದ್ದು. ಈಗ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದ್ದು ಎಲ್ಲ ಅಂದುಕೊಂಡಂತೆ. ಆದರೆ ಬುಧವಾರ ಇಲ್ಲಿ ಒಂದು ಸಚಿವ ಸ್ಥಾನ ಪದಗ್ರಹಣ ನಡೆಯಲಿದೆ. ನೂತನ ಸಚಿವರು ಪದಗ್ರಹಣವನ್ನು ಸ್ವೀಕರಿಸಲಿದ್ದಾರೆ. ಕೊನೆಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. DK ಕ್ಯಾಬಿನೆಟ್ ಫುಲ್ ಆಗಲಿದೆ, ಭರ್ತಿ ಆಗಲಿದೆ, ಎಲ್ಲವೂ ಅಂದುಕೊಂಡಂತೆ. ಆದರೆ DK ಶಿವಕುಮಾರ್ನ ಕ್ಯಾಬಿನೆಟ್ ಈಗ ಭರ್ತಿ ಆಗಲಿದೆ.